ಹೋರಾಟ ಎಲ್ಲಿವರೆಗೆ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ಕಳಪೆ ಕಾಮಗಾರಿಗೆ ಕಾರಣರಾದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ. ಸೋಮುಹಟ್ಟಿ. ವಿಜಯಪುರ ಕೃಷ್ಣಾ ಭಾಗ್ಯ ಜಲ ನಿಗಮದ ಮುಳದಾಡ ಏತ ನೀರಾವರಿಯ ನೂತನವಾಗಿ ನಿರ್ಮಿಸಿರುವ ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು, ಕಾಮಗಾರಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ವಜಾಗೊಳಿಸಬೇಕೆಂದು ಭಾರತೀಯ ದ್ರಾವಿಡ ದಲಿತ ಸೇನಾ ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮುಹಟ್ಟಿ ಹೇಳಿದರು. ಸತತವಾಗಿ 6ನೆಯ ದಿನವಾದ ಇಂದು ಶನಿವಾರ ಆಲಮಟ್ಟಿಯ ಕೃಷ್ಣಾ ಭಾಗ್ಯ ಜಲ ನಿಗಮದ ಮುಖ್ಯ ಅಭಿಯಂತರ ಕಚೇರಿ ಮುಂದೆ ಧರಣಿ ನಡೆಸಿ ಮಾತನಾಡಿದವರು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳವಾಡ ಏತ ನೀರಾವರಿ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಹೂವಿನ ಹಿಪ್ಪರಗಿ ಶಾಖಾ ಕಾಲುವೆಯ ವಿತರಣಾ ಕಾಲುವೆ ಸಂಖ್ಯೆ 1-7 ಮತ್ತು ಶೀಳುಗಾಲುವೆ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ನಿರ್ಮಿಸಲಾಗಿದೆ ಎಂದರು. ಇತ್ತೀಚೆಗೆ ಅಷ್ಟೇ ಹೊಸದಾಗಿ ನಿರ್ಮಿಸಿರುವ ಕಾಲುವೆಗಳು ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿವೆ. ಇನ್ನು ಕೆಲವೆಡೆ ಕಿತ್ತು ಹೋಗಿದೆ. ಕಾಲುವೆಗಳ ನಿರ್ಮಾಣಕ್ಕೆ ಬಳಸಿರುವ ಮರಳು, ಜೆಲ್ಲಿ, ಸಿಮೆಂಟ್ ಅತಿ ಕಳಪೆಯಾಗಿದೆ. ಅಲ್ಲದೆ ಕಾಮಗಾರಿಗೆ ಹಾಕಿರುವ ಕಾಂಕ್ರೀಟ್ ಕೆಳಭಾಗದಲ್ಲಿ ಗುಣಮಟ್ಟದ ಮೊರಂ ಹಾಕದೇ ಇರೋದ್ರಿಂದ ಈಗ ಕಾಲುವೆಗಳಿಗೆ ನೀರು ಹರಿಸಿದ್ರೆ ಕಾಲುವೆ ಸಣ್ಣ ಮಟ್ಟದ ರೈತರ ಜಮೀನುಗಳಲ್ಲಿ ನೀರು ಸತತವಾಗಿ ರೈತರ ಜಮೀನುಗಳು ಹಾಳಾಗಿವೆ ಎಂದು ಕಟುವಾಗಿ ಟೀಕಿಸಿದರು. ಬರದ ನಾಡನ್ನು ಹಸಿರು ಮಾಡಲು ಸರ್ಕಾರ ನೀರಿನಂತೆ ಹಣ ಖರ್ಚು ಮಾಡುತ್ತಿದೆ. ಅಧಿಕಾರಿಗಳು ಮಾತ್ರ ಗುತ್ತಿಗೆದಾರರೊಂದಿಗೆ ಅಪವಿತ್ರ ಮೈತ್ರಿ ಮಾಡಿಕೊಂಡು ಕಾಮಗಾರಿ ಕಳಪೆಯಾಗಲು ಕಾರಣರಾಗಿದ್ದಾರೆ. ಅಂತರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಕಳಪೆ ಕಾಮಗಾರಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿದರು. ಬೇಡಿಕೆ ಈಡೇರುವವರೆಗೂ ಧರಣಿ ಕೈಬಿಡುವುದಿಲ್ಲ ಹಾಗೂ ಭ್ರಷ್ಟಾಧಿಕಾರಿಗಳಾದ ಗೋವಿಂದ ರಾಠೋಡ್, ವೆಂಕಪ್ಪ ಶೇಗುಣಸಿ, ಶ್ರೀಶೈಲ್ ಬಿರಾದಾರ್ ಈ 3 ಅಧಿಕಾರಿಗಳನ್ನು ವಜಾ ಮಾಡುವವರೆಗೂ ಧರಣಿ ಮುಂದುವರಿಸಲಾಗುವುದೆಂದರು. ಧರಣಿಯಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ್ ಕವಲಗಿ ಆದೇಶದ ಮೇರೆಗೆ ಪ್ರಧಾನ ಕಾರ್ಯದರ್ಶಿ ಮಲ್ಲು ಚಾಲಗೇರಿ, ಯಮನಪ್ಪ ಮಾಯವಂತಿ, ಸಂತೋಷ್ ಟಕ್ಕೆ, ನಾಮದೇವ ಹೊಸಮನಿ, ಸಂಗಪ್ಪ ಚಲವಾದಿ, ಸೋಮರಾಜ್ ಚಲವಾದಿ, ರಮೇಶ್ ಹಾಲ್ಯಾಳ, ಯಲ್ಲಪ್ಪ ಹರಿಜನ, ಗುಳ್ಳಪ್ಪ ಇಟಗಿ, ಪ್ರಶಾಂತ್ ಹಟ್ಟಿ ಮೊದಲಾದವರಿತ್ತು. ವರದಿ ಯಲ್ಲಪ್ಪ ಹರಿಜನ. ತಾರೀಕು ಸೋಮವಾರ ದಿನ ನಾವು ಇಲ್ಲಿ ಸತ್ಯಾಗ್ರಹ ಹೋರಾಟ ಮಾಡಕತ್ತೀವಿ. ಏತಕ್ಕಾಗಪ್ಪ ಹೋರಾಟಪ್ಪ ಅಂದ್ರೆ ಇಲ್ಲಿ ಹೂನಿಪ್ರಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೂನಿಪ್ರಿಗೆ, ಹಂಗರಿಗೆ, ಕರ್ಮಂಟ್ನಾಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಣ್ಣ ನೀರು ಕಾವಲೆ ಇನ್ನೂ ಕೆಲಸ ಮಾಡಿಲ್ಲ. ಇದು ಇನ್ನೂ ನೀರೇ ಬಿಟ್ಟಿಲ್ಲ ಸರ್ಕಾರ. ರೈತರಿಗೆ ಏನು ನೀರು ಬಂದಿಲ್ಲ. ಈಗ ಎಲ್ಲ ಕ್ಯಾನಲ್ಗಳು ಎಲ್ಲ ಹೊಡೆದು ಕಿತ್ತು ಹೋಗ್ಬಿಟ್ಟವ್ರಿ. ಅದು ಯಾಕೆ ಹಿಂಗೆ ಮಾಡಿರಿ ಅಂತ ಹೇಳಿ ಸುಮಾರು 11ನೇ ತಿಂಗಳ 15ನೇ ತಾರೀಕಿಗೆ ನಾವು ಒಂದು ಅರ್ಜಿ ಮಾಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಅವರ ಅರ್ಜಿಗೆ ಏನೂ ನಮಗೇನು ವಿಷಯನೇ ಹೇಳಿಲ್ಲ ಹಿಂಗಾಗದು ಏನಪ್ಪ ಅಂತೇಳಿ. ಅದಕ್ಕಾಗಿ ನಾವೇನಾದ್ರು ಎಲ್ಲರೂ ರೈತರ ಪರವಾಗಿ ಮನನೊಂದು ನಾವೆಲ್ಲ ಸಂಘಟನೆದವ್ರು ಕೂಡಿ ಅನ್ನೋದು ಇಲ್ಲಿ ಧರಣಿ ಕೂತೇವೆ. ಆಲಿಮಟ್ಟಿ ಒಳಗೆ KBJNL ಮುಖ್ಯ ಕಚೇರಿ ಎದುರುಗಡೆ. ನಮಗೇನಪ್ಪ ಅಂದ್ರೆ ಇಲ್ಲಿ ಗೋವಿಂದ ರಾಠೋಡ ಮತ್ತು ವೆಂಕಪ್ಪ ಶೇಗುಣಿಸಿ, ಶ್ರೀಶೈಲ್ ಬಿರಾದಾರ್ ಅಂತಕ್ಕಂಥ 3 ವ್ಯಕ್ತಿಗಳು ಈ ಭಾಗಕ್ಕೆ ಬರ್ತಕ್ಕಂಥ ಕೆಲಸದ ಜವಾಬ್ದಾರಿ ಇವರೇ ಇದ್ರು ಸಂಪೂರ್ಣ. ಇವರೆಲ್ಲರೂ ಸೇರಿ ಪೂರಾ ಗುತ್ತಿಗೆದಾರರ ಜೋಡಿ ಶಾಮೀಲಾಗಿ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಇಲ್ಲೇನಾದ ಕೆಲಸ ಕಡಿಮೆ ಪ್ರಮಾಣದಲ್ಲಿ ಸಿಮೆಂಟ್ ಉಸು ಕಡಿ ಹಾಕಿ ಎಲ್ಲ ಕಿತ್ತೋಗಂತ ಕೆಲಸ ಮಾಡ್ಯಾರ. ಅದಕ್ಕಾಗಿ ನಾವು ಈ 3 ವ್ಯಕ್ತಿಗಳನ್ನು ಸೇವೆಯಿಂದ ವಜಾ ಮಾಡಬೇಕು ಮತ್ತು ಏನು ಹಾನಿಯಾದಂಥ ಎಲ್ಲ ಕೆಲ ಕೆಲಸಗಳಲ್ಲಿ ಇವ್ರ ಮನೆ ದುಡ್ಡು ಏನು ಲೂಟಿ ಮಾಡಿ ಕೊಳ್ಳಿ ಹೊಡೆದು ಇಟ್ಕೊಂಡಾರೆ. ಇದೆಲ್ಲ ದುಡ್ಡನ್ನು ಹೊಳ್ಳಿ ಸರ್ಕಾರ ಕಟ್ಟಿಸಿ ಆ ಕ್ಯಾನಲ್ ಮರು ನಿರ್ಮಾಣ ಮಾಡಬೇಕು. ರೈತರಿಗೆ ಒಳ್ಳೆಯದು ಸಂತೋಷ ಆಗಂಗ ಒಂದು ಕೆಲಸ ಮಾಡ್ಬೇಕಂತೇಳಿ ನಾವಿಲ್ಲಿ ಹೋರಾಟ ಧರಣಿ ಕೂತೇವ್ರಿ ಸರ್. ಈ ಎಷ್ಟು ದಿನ ಐತ್ರಿ ನೀವು ಧರಣಿ ಕೂತು? ಸರ್ ಇವತ್ತಿಗೆ 6ನೇ ದಿನ ಧರಣಿ ಅದ್ರಿ ಸರ್. ಈ ಸಂಬಂಧಪಟ್ಟ ಮೇಲಧಿಕಾರಿಗಳು ಇಲ್ಲಿ ಬಂದು ತಮ್ಮ ಮನವಿ ಏನಾರು ತಗೊಳೋದಾಗ್ಲಿ ನಿಮ್ ಸ್ಪಂದಿಸೋದಾಗ್ಲಿ ಮಾಡಿದಾರ್ರಿ? ಸರ್ ಸಂಬಂಧಪಟ್ಟ ಅಧಿಕಾರಿಗಳೊಬ್ರು ಬಂದಿದ್ರಿ ಸರ್. ಕಳಸ ಸರ್ ಬಂದು ನಮ್ಮ ಮನವಿ ತೊಗೊಂಡ್ರೆ ಸ್ವೀಕಾರ ಮಾಡ್ಯಾರಿ. ಸ್ವೀಕಾರ ಮಾಡಿದಿಂದ CE ಸಾಹೇಬ್ರ ಹತ್ತಕ್ಕೆ ಹೋಗಿ ಕೆಲವೊಂದು ವಿಷಯಗಳು ಹಿಂಗೆ ಹೇಳಿದ್ರತ್ತ. ಹೇಳಿದ್ರೆ CE ಸಾಹೇಬ್ರ ಕೆಲವೊಂದು ಜನಗಳ ಮಾತು ಕೇಳ್ಕೊಂಡು
ಹಂಗಾಯ್ತು ಹಿಂಗೈತೆ ಕೇಸಿಂದ್ರ ನಾವು ನೀವು ಹೇಳ್ರಿ ನಾವು ಏನದ ಮಾಡಿಸ್ತೇವೆ ಹಂಗೆ ಅಂದ್ರು ಸರ್ ಹಂಗೆ ಹೇಳಲ್ರಿ ಸರ್ ನಮ್ಮ ಮುಂದೆ ಕಣ್ಣಿದ್ರಿಗೆ ಕೆಲಸ ಆಗ್ಬೇಕ್ರಿ ಕೆಲಸ ಸ್ಟಾರ್ಟ್ ಮಾಡ್ರಿ MD ಅವ್ರ ತಂಡ ರಚನೆ ಮಾಡಬೇಕು ಆ ತಂಡ ಬಂದು ಕ್ವಾಲಿಟಿ ಕಂಟ್ರೋಲ್ ಬಂದು ಅದನ್ನ ಕೆಲಸ ವೀಕ್ಷಣೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಅವನ್ನ ಹೇಳ್ತೇವೆ ಸಿ ಸಾಹೇಬ್ರಿಗೆ ಹೇಳಿವ್ರಿ ಹೇಳಿಂದವ್ರು ಹೋಗ್ಯಾರಿ ನಮ್ದು ಧರಣಿ ಕಂಟಿನ್ಯೂ ಚಾಲು ಐತೆ ಸರ್ ಹಗಲು ರಾತ್ರಿ ಚಾಲು ಐತೆ ಸರ್ ಸೋಮವಾರಲಿಂತ್ರ ಉಪವಾಸ ಸತ್ಯಾಗ್ರಹ ಕೂಡ್ತೇವೆ ಸರ್ ಯಾಕಂದ್ರೆ ಇವತ್ತಿನವರೆಗೂ ಯಾರು ಬಂದು ಏನು ವಿಚಾರಣೆ ಅಂತ ಏನು ಕೇಳಿಲ್ರಿ ಸೋಮವಾರದಿಂದ ಉಪವಾಸ ಸತ್ಯಾಗ್ರಹ ಕೂಡ್ತೇವೆ ಸರ್ ತಮ್ಮ ಹೆಸರು ಸರ್ ಸೋಮುಟ್ಟಿ ಅಂತೇಳಿ ಭಾರತೀಯ ದ್ರಾವಿಡ ದಲಿತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ವಿಜಯಪುರ